ಈ ಲಾಸ್ಟ್ ಶುಕ್ರವಾರ ನನ್ನ ಇನ್ಸ್ಟಾಗ್ರಾಮ್ ಮೇಲೆ ನಾವು ಒಂದು ಟಾಪಿಕ್ ಬಗ್ಗೆ ಮಾತಾಡಿದೆ. ಆ್ಯಕ್ಚುಲಿ ಒಂದು ವಿಷಯದ ಬಗ್ಗೆ ಮಾತಾಡಿದೆ. ಭಾಳ ವೈರಲ್ ಆಗಿರ್ತದೆ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಜನ. ಆಮೇಲೆ ಭಾಳ ಚಂದ ಇನ್ವಾಲ್ವ್ ಆದ್ರೆ ಆ ಡಿಸ್ಕಷನ್ ಒಳಗೆ. ಒಳ್ಳೆ ಒಪಿನಿಯನ್ಗಳನ್ನು ಅವ್ರು ಕಮೆಂಟ್ ಮೂಲಕ ಶೇರ್ ಮಾಡ್ಯಾರ. ಭಾಳ ಖುಷಿ ಆಯಿತು. ಬಟ್ ಹೇಳ್ತೇನೆ ಕೇಳ್ರಿ, ಅದೇನಿತ್ತಪ್ಪ ವಿಷಯ ಅಂತಂದ್ರೆ, ಬದುಕಿಗೆ ಸರ್ಕಾರಿ ನೌಕರಿ ಆಗಿರಬೇಕಿಲ್ಲ, ಯಾವುದೋ ಒಂದು ಪ್ರೈವೇಟ್ ನೌಕರಿನೋ ಬಿಸ್ನೆಸ್ನೋ ಆಗಿದ್ರು ನಾವು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು, ಎಲ್ಲ ಒಳ್ಳೇದಂತೇಳಿ ನಾನು ಹೇಳಿದ್ದೆ. ಸೊ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಜನ. ಆಮೇಲೆ ಜನಕ್ಕೆ ಇಷ್ಟ ಆಯಿತು. ಒಂದು ಲೈಕ್ 40,000 ಪ್ಲಸ್ ರೀಚ್ ನನಗೆ ಸಿಗ್ತಾ ಇದರಿಂದ. ಅಂದರೆ ಜನ ಇಷ್ಟ, ಅಂದ್ರೆ ರೀಚ್ ಬಂತಂತ ಹೇಳತ್ತಿಲ್ಲ, ಜನ ಇಷ್ಟಪಟ್ಟು ಅದನ್ನು. ಸೊ ನನಗೆಲ್ಲೋ ಒಂದು ಕಡೆ ನನ್ನ ಎಕ್ಸ್ಪೀರಿಯೆನ್ಸು, ಆಮೇಲೆ ನಾನು ನೋಡಿರೋಂತಹ ಅಬ್ಸರ್ವೇಷನ್, ಸೊಸೈಟಿ ಒಳಗೆ ಇರೋ ಅಬ್ಸರ್ವೇಷನ್ ಮಾಡ್ತೀನಲ್ಲ, ಅದ್ರ ಮೇಲೆ ಹೇಳಿದೆ. ಯಾಕಂತಂದರೆ ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ. ಆ ಫಂಕ್ಷನ್ಗೆ ಹೋದಾಗ ನನಗೊಬ್ಬರು ಬೆಟ್ ಆಗ್ತಾರಲ್ಲೇ. ಬೆಟ್ ಆದಾಗ ನಾವು ಅವ್ರಿಗೆ ಹೇಳ್ತೀನಿ, ಇಲ್ಲ ಏನು ಮಾಡ್ತೀವಿ ಅಂತ ಕೇಳ್ತಾರೆ ಅವ್ರು. ಹಂಗೆ ಊಟ ಮಾಡ್ಬೇಕಾದ್ರೆ ಒಂದು ಕನ್ವರ್ಜೇಷನ್ ನಡೀತೈತಿ. ಏನು ಮಾಡತ್ತೀಪ್ಪ ಸಂತೋಷ ಈಗ ಅಂತ ಕೇಳ್ತಾರೆ. ಇಲ್ಲ ಕೇಳಿದಾಗ, ಇಲ್ಲ ಸರ್ ಹಿಂಗೈತಿ, ಮತ್ತು ನಾನು ಪ್ರೈವೇಟ್ ಜಾಬ್ನಾಗ ಇದೆ, ನಾನು 3 ವರ್ಷ ಆಯ್ತು. ಸೊ ಮನೆ ಕಟ್ಕೊಂಡ್ವಿ, ಮದ್ವೆನೂ ಆಯ್ತು. ಸೊ ಅಂತೆಲ್ಲ ಹೇಳಿದಾಗ ಅವ್ರೇನಂತಾರಂದ್ರೆ, ಎಲ್ಲ ಕೇಳೋ ಕೇಳಲ್ಲ ಆದ್ಮೇಲೆ ಮತ್ತು ಅವ್ರು ಎಲ್ಲಿಗೆ ಬರ್ತಾರಪ್ಪ ಅಂದರೆ, ಎಲ್ಲೂ ಪ್ರೈವೇಟೇ ಜಾಬ, ಗೌರ್ಮೆಂಟೇ ಮಾಡ್ಕೋಬೇಕು, ಯಾವ್ರ ಲೈಫು ಸೆಟ್ಲ್ ಇರ್ತೈತಿ. ಪೆನ್ಷನ್ ಇಲ್ಬಿಡಿ ಈಗೇನೆ, ಅದ್ರ ಲೈಫ್ ಸೆಟ್ಲ್ ಇರ್ತೈತಿ. ನಿನ್ಗೆ 60 ವರ್ಷ ಮಟ್ಟ ಯಾರು ಮುಟ್ಟಂಗಿಲ್ಲ, ಹಂಗೆ ಹಿಂಗೆ ಏನೇನೋ ಹೇಳಿದ್ರು ಇವರು. ಬಟ್ ನನಗೆ ಅದು ಮತ್ತು ಅವ್ರಿಗೆ ಲೈಕ್ ನಾನು ಸಕ್ಸಸ್ಫುಲ್ ಆಗೀನಿ ಜಾಬ್ ಒಳಗೆ. ನನ್ನ ಜಾಬಿಗೆ ನಾನು ಏನು ಬೇಕಂದ್ರೆ ಕೊಡಾಕತ್ತೀನಿ. ಓಕೆ, ಮನೇನೂ ಕಟ್ಕೊಂಡೀನಿ. ಓಕೆ, ನನ್ನ ಫ್ಯಾಮಿಲಿಗೆ ನಾನು ಸಪೋರ್ಟ್ ಮಾಡತ್ತೀನಿ. ಓಕೆ, ಅದನ್ನು ಯಾರು ನೋಡಲಿಲ್ಲ ಅದನ್ನು ನೋಡೋದು ಬಿಟ್ಟು ಅವ್ರು ಬರೇ ಇಲ್ಲ ಗೌರ್ಮೆಂಟ್, ಯಾಕಂದ್ರೆ ಅವ್ರು ಗೌರ್ಮೆಂಟ್ ಜಾಬ್ ಮಾಡಿ ಬಂದಾರ ರೀ. ಓಕೆ, ಅವ್ರು ಹಂಗೆ ಹೇಳೋರೆ. ನಾನು ತಪ್ಪಂತ ಹೇಳತ್ತಿಲ್ಲ, ಗೌರ್ಮೆಂಟ್ ಜಾಬ್ ತಪ್ಪಂತ ಹೇಳತ್ತಿಲ್ಲ. ಈಗ ಸಿಕ್ಕಿಲ್ಲ, ಬಟ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನಾವು ಪ್ರೈವೇಟ್ ಒಳಗೆ ನಾವು ಖುಷಿ ಇದೀವಿ. ನಮ್ಮ ಜಾಬಿಗೆ ಏನು ಕೊಡ್ಬೇಕಂತ ಕೊಡತ್ತೀವಿ, ನಾವು ಲೈಫನ್ನು ಲೀಡ್ ಮಾಡತ್ತೀವಿ. ಓಕೆ, ಸೊ ಅದನ್ನು ಅವ್ರು ನೋಡ್ಬೇಕು. ಅದನ್ನು ನೋಡಲಿಲ್ಲ ಅವರು. ಬಟ್ ತಾವು ಹೇಳ್ಕೊಂತ ಹೋದರು. ಬಟ್ ಈಗ ನೋಡಿರಿ, ನಿಮ್ಮ ಯಾಕೆ ನಾ ಈ ಮಾತು ಹೇಳ್ತೀನಿ ಅಂದ್ರೆ, ಈಗ ನನ್ನ ಲೈಫ್ ಒಳಗೆ ಅಷ್ಟಲ್ಲ, ಹಲವಾರು ಮಂದಿ, ಎಷ್ಟೋ ಮಂದಿ ಲೈಫ್ ಒಳಗೆ ಇಂಥ ಜನ ಇರ್ತಾರೆ ಹೇಳೋರು. ಬ್ಯಾಡ್ ಅಂದ್ರೆ ಫ್ರೀ ಅಡ್ವೈಸ್ ಕೊಡೋದು, ಇಲ್ಲ ಗೌರ್ಮೆಂಟ್ ಜಾಬ್ ಮಾಡು, ಅದು ಮಾಡು. ಇಲ್ಲ ಆ ವ್ಯಕ್ತಿ ತನ್ನ ಬಿಸ್ನೆಸ್ನಾಗ ಸೇಫ್ ಅದಾನ, ಆಮೇಲೆ ಅವ ಸಕ್ಸಸ್ಫುಲ್ ಅದಾನ, ಅವ್ನ ಬಿಸ್ನೆಸ್ನಾಗ ನಡ್ಸಕತ್ತಾನ, ಅರ್ನಿಂಗ್ ಅಳದೈತೆ, ಒಂದು ಲೈಫ್ ಲೀಡ್ ಮಾಡತ್ತಾನ ಚೆನ್ನಾಗಿ. ಸೊ ಇಂಥ ಟೈಮ್ನಾಗ ಏನೈತಿ, ಅವು ಯಾವ ಸ್ಟೇಜಿಗೆ ಇರ್ತಾನೆ ವ್ಯಕ್ತಿ, ಅಲ್ಲಿಂದ ಅವನು ಮೋಟಿವೇಟ್ ಮಾಡೋದು ನಾವು ಕಲಿಬೇಕು ಹೊರತು ಫ್ರೀ ಅಡ್ವೈಸ್ಗಳನ್ನು, ಬೇಡವಾದ ಅಡ್ವೈಸ್ಗಳನ್ನು ಕೊಡೋದು ಭಾಳ ತಪ್ಪ್ರಿ ಇಲ್ಲೇ. ಇದಾಗಬಾರ್ದು. ಎಷ್ಟೋ ಜನ ಹುಡುಗರು ಇವತ್ತು ಫಂಕ್ಷನ್ಗಳಿಗೆ ಹೋಗೋದೇ ಬಿಟ್ಬಿಟ್ರಿ. ಯಾಕೆ ಯುವಕರು ಅಂತಂದರೆ, ಇಂಥವ್ರು ಬಂದಿರ್ತಾರಲ್ಲಿ ತಲೆ ತಿನ್ನಕ್ಕೆ. ಸೊ ಅಂಥದ್ದು ಆಗಬಾರ್ದು. ಸೊ ನಾನು ಹೇಳಿದೆ ಅವ್ರಿಗೆ, ಇಲ್ಲ ಸರ್ ಹಿಂಗೈತಿ, ಮತ್ತು ಎಲ್ಲ ಒಳ್ಳೇದೇ, ಯಾವ ಕೆಲಸನೂ ಸಣ್ಣದಲ್ಲ ಅಂತ ಹೇಳಿದೆ ಅವ್ರಿಗೆ. ಲಾಸ್ಟಿಗೆ ಅವರು ಅವ್ರು ಹೇಳ್ಕೊಂಡು ಕುಂತ್ರೆ, ಏನೋ ಅವರು ಒಂದು ಒಳ್ಳೆಯ ಉದ್ದೇಶಕ್ಕೆ ಹೇಳಿರ್ಬೋದು. ಬಟ್ ನಾವು ಕೇಳಿದಾಗ ಹೇಳ್ಬೇಕಷ್ಟೇ, ನಾವು ಕೇಳಿದ ಹೇಳಕ್ಕೆ ಹೋಗ್ಬಾರ್ದು. ನನ್ನ ಮಾತಿನ ಮೇಲೆ ಎಷ್ಟು ಮಂದಿ ಅಗ್ರಿ ಮಾಡ್ತಾರಲ್ಲ ಗೊತ್ತಿಲ್ಲ, ಕೆಲವು ಮಂದಿ ಡಿಸ್ಅಗ್ರಿನೂ ಮಾಡ್ಬೋದು. ಬಟ್ ಇದು ನಿಜ ರೀ. ಯಾಕಂದ್ರೆ ನಾವು ಯಾರಿಗೂ ಫೋರ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ನೀ ಲೈಫ್ ಒಳಗೆ ನೀ ಇದನ್ನ ಮಾಡಂತ ನಾವು ಯಾರಿಗೂ ಹೇಳುವಂಥ ಹಕ್ಕು ಯಾರಿಗೂ ಇರೋಂಗಿಲ್ಲ. ಅವ್ನಿಗೆ ಏನು ಅನ್ಸುತ್ತೆ ಮಾಡ್ದ, ಒಳ್ಳೆಯ ಡಿಸಿಷನ್ ತಗೋ ಅಂತೇಳಿ ಒಳ್ಳೆ ದಾರಿ ತೋರಿಸೋದು ಉತ್ತಮ. ಬಟ್ ನೀ ಅದನ್ನೇ ಮಾಡಬೇಕು, ಅದು ಮಾಡಬೇಡ, ಇದು ಸರಿ ಇಲ್ಲ, ಇದು ಯಾರು ಹೇಳುವಂಥ ಹಕ್ಕು ಯಾರಿಗೂ ಇಲ್ಲ. ಸೊ ಎಲ್ಲ ಒಂದು ಕಡೆ ಇದನ್ನು ಹಂಚ್ಕೋಬೇಕಾಗಿತ್ತು ನಾ ಎಕ್ಸ್ಪೀರಿಯನ್ಸ್. ಆಮೇಲೆ ಸೊ ಹಂಚ್ಕೊಂಡಿನಿ. ಒಂದು ಶಾರ್ಟ್ ಕ್ಲಿಪ್ಪು ಇದ್ರ ಬಗ್ಗೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮ್ಯಾಗ ಐತಿ, ನೀವು ಹೋಗಿ ನೋಡ್ಬೋದು. ಭಾಳ ಜನ ಇಷ್ಟಪಟ್ಟರು ಅದನ್ನು. ಸೊ ಇನ್ನೂ ಇಂಥ ಹಲವಾರು ಟಾಪಿಕ್ಗಳ ಬಗ್ಗೆ ಮಾತಾಡೋಣ ಅಂತ. ಟಿಲ್ ದೆನ್, ಸಂತೋಷ್ ತಿಬೇಲಿ, ಸೈನಿಂಗ್ ಆಫ್ ಫ್ರಮ್ ಧಾರವಾಡ. ಥ್ಯಾಂಕ್ ಯು ಸೋ ಮಚ್.